ಅವರ ಮುಂದೆ ನಿಂತು ಏನು ಕೇಳಬೇಕು ಅಂತ ಗೊಂದಲ ಮಾಡಿಕೊಳ್ಳಬೇಡಿ ಇಂಥದೆ ಶಾಸ್ತ್ರ. ಒಂದೇ ಕೇಳಿಬಿಡಿ, ಎಲ್ಲ ಬಂದುಬಿಡುತ್ತದೆ. ನೀನು ಪ್ರಸನ್ನನಾಗುವಂತ ಒಂದು ಕೇಳಿದರೆ ಸಾಕು. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ದೇವರು ಪ್ರಸನ್ನನಾದ ಮೇಲೆ ಇನ್ಯಾವುದು ನಮಗೆ ಸಿಗೋದಿಲ್ಲ, ಎಲ್ಲವೂ ತನ್ನಷ್ಟಕ್ಕೆ ತಾನೇ ಸಿಗತ್ತಲ್ಲ. ಯಾರು ಅವಮಾನ ಮಾಡ್ತಾರೆ ಜ್ಞಾನಿಗಳಿಗೆ, ಈ ರೀತಿಯ ಅವರ ಮೇಲ್ನೋಟದ ಮೇಲ್ಮೈ ದೋಷಗಳನ್ನು ಕಂಡು, ದಾರಿದ್ರ್ಯವನ್ನು ಕಂಡು ತಿರಸ್ಕಾರ ಮಾಡ್ತಾರೆ, ಉದಾಸೀನ ಮಾಡ್ತಾರೆ, ಅಂಥವರನ್ನು ಯಮದೂತರು ಯಮದೇವರ ಆಜ್ಞೆಯಂತೆ ನಾನಾ ವಿಧವಾದ ನರಕದಲ್ಲಿ ಹಾಕಿ ಕರಗಸದಿಂದ ಕತ್ತರಿಸ್ತಾರಂತೆ. ಕರಪತ್ರ ಅಂದರೆ ಈಗೆಲ್ಲ ಬೇರೆ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ. ಕರಪತ್ರ ಅಂತಂದರೆ ಏನಂತಾರೆ, ಇನ್ವಿಟೇಷನ್ ಕಾರ್ಡ್ಗಳೆಲ್ಲ ಅಥವಾ ಬೇರೆ ಬೇರೆ ತರಹದ ಮಾಹಿತಿಗಳನ್ನು ಎಲ್ಲರಿಗೂ ಮುಟ್ಟಿಸುವುದಕ್ಕೆ ಪ್ಯಾಂಫ್ಲೆಟ್ಗಳನ್ನು ಮಾಡ್ತಾರೆ, ಅವೆಲ್ಲವನ್ನು ಕರಪತ್ರ ಅಂತ. ಅದು ಬೇರೆ ಕರಪತ್ರ, ಕರದಲ್ಲಿ ಓಡಾಡುವ ಪತ್ರ. ಇಲ್ಲಿ ಕರಪತ್ರ ಅಂದರೆ ಕರಗಸದಿಂದ ಅವನನ್ನು ಕತ್ತರಿಸ್ತಾರೆ. ಸಾಯೋದಿಲ್ಲ ಇವನು ನರಕದಲ್ಲಿ, ದೇಹಕ್ಕೆ ದುಃಖವಾಗ್ತದಷ್ಟೇ. ಆ ಯಾತನಾ ಶರೀರ ಹಾಗೇ ಇರ್ತದೆ, ಏನು ಮಾಡಿದರೂ ದುಃಖ ಆಗ್ತದೆ, ಸತ್ತು ಬಿಡೋದಿಲ್ಲ. ಯಾಕಂದರೆ ಇನ್ನೂ ಬಹಳ ನರಕ ಅನುಭವಿಸಬೇಕಾಗಿರ್ತದೆ ಅವನು. ಆ ರೀತಿಯ ನಾನಾ ವಿಧವಾದ ನರಕ ಯಾತನೆಯನ್ನು ಅನುಭವಿಸ್ತಾನೆ. ಯಾರು ನಿಂದೆ ಮಾಡ್ತಾರೆ, ಬಾಯಿಗೆ ಬಂದ ಹಾಗೆ ಬೈತಾರೆ, ಸುಮ್ಮನೆ ಅಪವಾದ ಹಾಕೋದು, ಬೇರೆ ಕೆಲಸ ಇಲ್ಲ, ಹರಟೆ ಹೊಡಿತಾ ಸುಮ್ಮನೆ ಎಲ್ಲರನ್ನೂ ಬೈತಾ ಹೋಗ್ತಾ ಇರೋದು. ಹಾಗೆ ಸಜ್ಜನರನ್ನು, ಜ್ಞಾನಿಗಳನ್ನು, ಅಂಥವರನ್ನು ನೆಲದ ಮೇಲೆ ಹಾಕಿ ಎದೆಯ ಮೇಲೆ ಕಾಲಿಟ್ಟು ಇಕ್ಕಳದಿಂದ ನಾಲಿಗೆಯನ್ನು ಹಿಡಿದು ಹೊರಗೆ ಕಿತ್ತುತ್ತಾರೆ. ವಾದರಾಜ ಶ್ರೀಪಾದಂಗಳವರು ಕನ್ನಡದಲ್ಲಿ ಲಕ್ಷಾಲಂಕಾರ ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ಮಾಡಿ ಅಪಭ್ರಷ್ಟ ಭಾಷೆಯಲ್ಲಿ ಇಕ್ಕಳ ಅಂತ ಕರೀತಾರೆ ಅಂತ ಕನ್ನಡದಲ್ಲಿಯೂ ಬರೀತಾರೆ. ವ್ಯಾಖ್ಯಾನದಲ್ಲಿ ಓದುವವರಿಗೆ ಸೌಕರ್ಯವಾಗಲಿ ಅಂತ, ಅರ್ಥವಾಗಬೇಕು ಅನ್ನೋದಕ್ಕೋಸ್ಕರ. ಸಂದಂಶ ಅಂದರೆ ಇಕ್ಕಳ. ಅಂತಹ ಇಕ್ಕಳವನ್ನು ಹಿಡಿದು ಎಳಿತಾರೆ, ನಾಲಿಗೆಯನ್ನು ಹೊರಗೆಳೆದು ಅವನಿಗೆ ಪೀಡೆಯನ್ನು ಕೊಡ್ತಾರೆ.